ನಿನ್ನೆ ರಾತ್ರಿ ಕಂಠಪೂರ್ತಿ ಕುಡಿದು ಡಿಕ್ಕಿಯನ್ನು ಹೊಡೆದಿದ್ದಾರೆ. ಒಟ್ಟು 4 ಕಾರ್ಗಳು ಜಖಮಾಗಿ ಸರಣಿ ಅಪಘಾತ ಆಗಿದೆ. ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ಗಳು ಪಾಪ, ಅದು ಸ್ವಿಫ್ಟ್ ಡಿಸೈರ್ ಕಾರು. ನಂಬರ್ ತಗೊಳ್ಳಿ, ನಿಮ್ಗೆಲ್ಲ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅಲ್ಲೂ ಕೂಡ ದುರಾಂಕಾರದ ಮಾತಾಡ್ತಾರೆ. ಸರ್ ನಂದೊಂದು ಫೋನ್ ನಂಬರ್ ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲಿ ವಿಡಿಯೋ ಬಂತಲ್ಲ. ದುಡ್ಡಿನ ದುರಾಂಕಾರದಿಂದಾಗಿ ಎಲ್ಲೇ ಮೀರಿ ವರ್ತಿಸ್ತಾ ಇರ್ತಾರೆ. ನಾನು ಡ್ರೈವ್ ಮಾಡ್ತಿದ್ದೀನ, ರಸ್ತೆಯಲ್ಲಿ ಇದ್ದೀನ, ಸಿಗ್ನಲ್ ಇದ್ದೀನ ಅನ್ನುವಂಥ ಪರಿಜ್ಞಾನನೇ ಇಲ್ಲ. ಸಣ್ಣ ಪುಟ್ಟ ನಾನು ಮಾಡಿಸ್ಕೊಡ್ತೀನಿ. ಲಿಮಿಟ್ಗೂ ಮೀರಿ ಓವರ್ ಆಗಿ ಕುಡಿದಿರುವಂಥದ್ದು ಪ್ರೂವ್ ಆಗಿದೆ. ಮದನ್ ಪಟೇಲ್ ಅವರೇ, ನೀವು ನಿಮ್ಮ ಮಗನಿಗೆ ಈ ವಿಚಾರದಲ್ಲಿ ಜಾಸ್ತಿ ಸಪೋರ್ಟ್ ಮಾಡಿ, ನಮ್ಮ ರಾಜಕೀಯ ಇನ್ಫ್ಲೂಯೆನ್ಸನ್ನು ಬಳಸಕ್ಕೆ ಹೋಗಬೇಡಿ. ಗೃಹ ಸಚಿವರೇ, ಈ ಪ್ರಕರಣವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ. ರಾಜಕಾರಣಿಗಳ ಮಕ್ಕಳು ಕೆಲವು ಸಂದರ್ಭದಲ್ಲಿ ರಾಜಕಾರಣಿಗಳೇ, ಇನ್ನು ಕೆಲವು ಸಂದರ್ಭದಲ್ಲಿ ಫಿಲಮ್ ಸ್ಟಾರ್ಸ್ ಅಥವಾ ಅವರ ಮಕ್ಕಳು, ಅಥವಾ ಈ ಬಿಸ್ನೆಸ್ ಮ್ಯಾನ್, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರುವಂಥ ವ್ಯಕ್ತಿಗಳು ಅಥವಾ ಅವರ ಮಕ್ಕಳು ಆಗಾಗ ತಮಗಿರುವಂಥ ಇನ್ಫ್ಲೂಯೆನ್ಸು, ದುಡ್ಡಿನ ದುರಾಂಕಾರದಿಂದಾಗಿ ಎಲ್ಲೇ ಮೀರಿ ವರ್ತಿಸ್ತಾ ಇರ್ತಾರೆ. ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಿರುವಂಥದ್ದು, ಆಕ್ಸಿಡೆಂಟ್ ಪ್ರಕರಣಗಳು, ಗಲಾಟೆ ಪ್ರಕರಣಗಳನ್ನ ನಾವು ನೋಡ್ತಾನೆ ಇರ್ತೀವಿ. 2 ತಿಂಗಳು 3 ತಿಂಗಳಿಗೊಮ್ಮೆ ಈ ಥರ ಪ್ರಕರಣಗಳು ಹೊರಗಡೆ ಬರ್ತಾನೆ ಇರ್ತವೆ. ಈಗ ಅಂಥದ್ದೇ ಒಂದು ಪ್ರಕರಣ ಕೂಡ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ನಡೆದಿದೆ. ಮದನ್ ಪಟೇಲ್, ಕಾಂಗ್ರೆಸ್ನ ಹಿರಿಯ ರಾಜಕೀಯ ಮುಖಂಡ, ನಿರ್ದೇಶಕ ಹಾಗೂ ಚಲನಚಿತ್ರ ರಂಗದಲ್ಲಿ ಸಾಕಷ್ಟು ತನ್ನದೇ ಆದಂಥ ಹೆಸರು. ಬಹಳ ಪ್ರಮುಖವಾಗಿ ಸದ್ಯ ಅವ್ರದೇ ಪಕ್ಷ, ಏನು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಮದನ್ ಪಟೇಲ್ ಅವರು ಹಿರಿಯ ಕಾಂಗ್ರೆಸ್ನ ಮುಖಂಡರು. ಎಲ್ಲವೂ ಹೊಂದಿಕೊಂಡಂತಾಗಿದ್ದರೆ MLC ಕೂಡ ಆಗಬೇಕಾಗಿತ್ತು. ತಮ್ಮದೇ ಆದಂಥ DK ಶಿವಕುಮಾರ್ ಅವ್ರ ಹತ್ರ ಆಗಿರ್ಬೋದು, ಜೊತೆಗೆ CM ಆದಂಥ ಸಿದ್ದರಾಮಯ್ಯ ಅವ್ರ ಹತ್ರ ತಮ್ಮದೇ ಆದಂಥ ಒಂದು ಸ್ಟ್ರಾಂಗ್ ವರ್ಚಸ್ಸನ್ನು ಹೊಂದಿರುವಂಥ ವ್ಯಕ್ತಿ. ಅವರ ಮಗ ಮಯೂರ್ ಪಟೇಲ್, ಇವರು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಚಿತ್ರಗಳನ್ನು ಮಾಡಿದ್ದಾರೆ. ಸದ್ಯಕ್ಕೆ ಯಾವುದೋ ಅವಕಾಶಗಳು ಸಿಗ್ತಿಲ್ವೋ ಅಥವಾ ಫಿಲಮ್ನಲ್ಲಿ ಅವ್ರಿಗೆ ಆಸಕ್ತಿ ಇಲ್ವೋ ಗೊತ್ತಿಲ್ಲ. ಸದ್ಯ ಎಲ್ಲೂ ಕೂಡ ಸುದ್ದಿಯಲ್ಲಿ ಇರಲಿಲ್ಲ. ಚಿತ್ರರಂಗದ ವಿಚಾರದಲ್ಲಾಗಿರ್ಬೋದು ಅಥವಾ ರಾಜಕೀಯ ವಿಚಾರದಲ್ಲೂ ಕೂಡ ಎಲ್ಲೂ ಕೂಡ ಮಯೂರ್ ಪಟೇಲ್ ಸುದ್ದಿಯಲ್ಲಿರಲಿಲ್ಲ. ಆದರೆ ನಿನ್ನೆ ರಾತ್ರಿ ಕಂಠಪೂರ್ತಿ ಕುಡಿದು 10 ಗಂಟೆ ಸಂದರ್ಭದಲ್ಲಿ, ನಿನ್ನೆ ರಾತ್ರಿ ಎಕ್ಸಾಕ್ಟ್ 10 ಗಂಟೆ ಸಂದರ್ಭದಲ್ಲಿ ದೊಮ್ಲೂರು ಹತ್ರ ಇರುವಂಥ ಕಮಾಂಡೋ ಆಸ್ಪತ್ರೆಯ ಸಿಗ್ನಲ್ನಲ್ಲಿ ತಾವು ಇದ್ದಂಥ ಐಷಾರಾಮಿ ಫಾರ್ಚುನರ್ ಕಾರನ್ನು ಕಂಠಪೂರ್ತಿ ಕುಡಿದು, ಅವ್ರಿಗೆ ನಾನು ಡ್ರೈವ್ ಮಾಡ್ತಿದ್ದೀನ, ರಸ್ತೆಯಲ್ಲಿ ಇದ್ದೀನ, ಸಿಗ್ನಲ್ ಇದ್ದೀನ ಅನ್ನುವಂಥ ಪರಿಜ್ಞಾನನೇ ಇಲ್ಲ. ಆ ರೀತಿಯಾಗಿ ಹೊಟ್ಟೆ ತುಂಬ ಕುಡಿದು ಬಂದು ನಿಂತಿದ್ದಂಥ ಕಾರುಗಳಿಗೆ ಡಿಕ್ಕಿಯನ್ನು ಹೊಡೆದಿದ್ದಾರೆ. ಡಿಕ್ಕಿ ಹೊಡೆದಂಥ ರಭಸಕ್ಕೆ ಒಟ್ಟು 4 ಕಾರ್ಗಳು ಜಖಮಾಗಿ ಸರಣಿ ಅಪಘಾತ ಆಗಿದೆ. 2 ಸ್ವಿಫ್ಟ್ ಕಾರ್ಗಳಿದ್ದು, ಆ ಸ್ವಿಫ್ಟ್ ಕಾರ್ಗೆ ಫಸ್ಟ್ ಒಂದು ಸ್ವಿಫ್ಟ್ ಕಾರ್ಗೆ ಗುದ್ದಿದ್ದಾರೆ. ಆ ಕಾರ್ ಹೋಗಿ ಮುಂದೆ ಇದ್ದಂಥ ಇನ್ನೊಂದು ಸ್ವಿಫ್ಟ್ ಕಾರ್ ಗುದ್ದಿದೆ. ಆ ಕಾರ್ ಹೋಗಿ ಮುಂದೆ ಇದ್ದಂಥ ಒಂದು ಗೋರ್ಮೆಂಟ್ ವೆಹಿಕಲ್ ಗುದ್ದಿದೆ. ಆ ಗೋರ್ಮೆಂಟ್ ವೆಹಿಕಲ್ ಹೋಗಿ ಮುಂದೆ ಇದ್ದಂಥ ಇನ್ನೊಂದು ಕಾರ್ಗೆ ಗುದ್ದಿದೆ. ಆ ಲಾಸ್ಟಲ್ಲಿ ಗುದ್ದಿಸ್ಕೊಂಡ್ರಲ್ಲ ಆ ವ್ಯಕ್ತಿ ಹೋಗಿದ್ದಾನೆ. ಇನ್ನು 3 ಕಾರ್ಗಳು ಅಲ್ಲೇ ಇದೆ. ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ಗಳು ಪಾಪ, ಅದು ಸ್ವಿಫ್ಟ್ ಡಿಸೈರ್ ಕಾರು. ಅವರು ಕೂಡ ತಮ್ಮ ಹೊಟ್ಟೆಪಾಡಿಗೋಸ್ಕರ ಲೋನ್ಗಿನ್ ಕಟ್ಟಿ ಚಿನ್ನಾಗಿನ ಅಡ ಇಟ್ಟು ತಂದಂಥ ಕಾರು. ಅದಾದಮೇಲೆ ಇವರೆಲ್ಲರೂ ಕೂಡ ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿದಾಗ ಕಾರಿಂದ ಮಯೂರ್ ಪಟೇಲ್ ಫಿಲಮ್ ಸ್ಟೈಲಲ್ಲಿ ಇಳಿತಾರೆ. ಇಳಿದ ತಕ್ಷಣ ನಾನೇನು ಮಾಡಿದ್ದೀನಿ ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಅದ್ರ ಬಗ್ಗೆ ಯೋಚನೆನೂ ಇಲ್ಲ, ಅಥವಾ ಅವ್ರಿಗೊಂದು ಏನು ಪಶ್ಚಾತ್ತಾಪನೂ ಇಲ್ಲ. ನೀವು ತಲೆ ಕೆಡ್ಸ್ಕೊಂಬೇಡಿ, ನಾನು ಫಿಲಮ್ ಆ್ಯಕ್ಟರ್ ಮಯೂರ್ ಪಟೇಲು, ನಾನು ನಿಮ್ಗೆ ಏನೇನು ಬೇಕೋ ಎಲ್ಲ ಮಾಡಿಸ್ಕೊಡ್ತೀನಿ. ಬೆಳಗ್ಗೆಗೆ ನನ್ನ ಆಧಾರ್ ಕಾರ್ಡ್ ತಗೊಳ್ಳಿ, ನಂಬರ್ ತಗೊಳ್ಳಿ, ನಿಮಗೆಲ್ಲ ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅಲ್ಲೂ ಕೂಡ ದುರಾಂಕಾರದ ಮಾತಾಡ್ತಾರೆ. ಅಟ್ಲೀಸ್ಟ್ ನನ್ನಿಂದ ಹಿಂಗಾಗೋಯ್ತಲ್ಲ ಅನ್ನುವಂಥ ಅವ್ರಿಗೆ ಒಂದು ಕ್ಷಮೆ ಕೇಳುವಂಥದ್ದು, ಸಮಾಧಾನ ಮಾಡುವಂಥದ್ದಿಲ್ಲ. ಅವ್ರ ಬಾಯಲ್ಲಿ ಬರೋದಷ್ಟೇ, ನಾನು ಫಿಲಮ್ ಆ್ಯಕ್ಟರ್ ಮಯೂರ್ ಪಟೇಲ್, ನಿಮಗೆಲ್ಲ ವೆಹಿಕಲ್ಸ್ಗಳನ್ನ ನಾಳೆ ರೆಡಿ ಮಾಡಿಸ್ಕೊಡ್ತೀನಿ ಅನ್ನುವಂಥ ರೀತಿಯಲ್ಲಿ ಮಾತನಾಡ್ತಾರೆ. ಇಮಿಡಿಯೇಟಾಗಿ ಜನ ಎಲ್ಲನೂ ಕೂಡ ಸೇರ್ತಾರೆ. ಮಯೂರ್ ಪಟೇಲ್ ಅಲ್ಲಿಂದ ಹೋಗೋದಕ್ಕೆ ಹೋಗ್ತಾರೆ. ಜನ ಇದ್ದವರು, ಜೊತೆಗೆ ಆ ಗಾಡಿಗಳು ಡ್ಯಾಮೇಜ್ ಆದಂಥ ಓನರ್ಗಳು, ಡ್ರೈವರ್ ಇದ್ರು, ಅವ್ರು ಯಾರು ಕೂಡ ಬಿಡೋದಿಲ್ಲ. ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸವ್ರನ್ನ ಕರೆಸ್ತಾರೆ. ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ. ಸದ್ಯ ಇಲ್ಲಿ ಪೊಲೀಸವ್ರು ಮಾಡಿರುವಂಥ ಒಂದು ಒಳ್ಳೆ ಕೆಲಸ ಅಂತಂದರೆ, ಅವರ ತಂದೆ ಪ್ರಭಾವಿ ರಾಜಕಾರಣಿ, ಆಡಳಿತ ಪಕ್ಷ ಅವ್ರದ್ದೇ ಇದೆ ಅಂತ ಗೊತ್ತಿದ್ರೂ ಕೂಡ ಅವರನ್ನು ವಶಕ್ಕೆ ಪಡ್ಕೊಂಡು ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ಕನ್ನು, ಮೆಡಿಕಲ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆತ ಪಾನ ಮತ್ತು ಅಂದರೆ ಲಿಮಿಟ್ಗೂ ಮೀರಿ ಓವರಾಗಿ ಕುಡಿದಿರುವಂಥದ್ದು ಪ್ರೂವ್ ಆಗಿದೆ. ಜೊತೆಗೆ ಡ್ರೈವರ್ ಕೊಟ್ಟಂಥ ಕಂಪ್ಲೇಂಟ್ ಮೇಲೆ, ಯಾರು ವಾಹನಕ್ಕೆ ಡ್ಯಾಮೇಜ್ ಮಾಡ್ಕೊಂಡ್ರಲ್ಲ ಅವರು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಈಗ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇಲ್ಲಿ ನಾವು ಕೇಳುವಂಥದ್ದಿಷ್ಟೇ, ಮದನ್ ಪಟೇಲ್ ಅವರೇ, ನೀವು ಹಿರಿಯ ರಾಜಕಾರಣಿ ಆಗಿದ್ದೀರಾ, ಮುಂದೆ MLCನೂ ಆಗ್ಬೋದು, MLAನೂ ಆಗ್ಬೋದು, MLC ಸಚಿವರು ಕೂಡ ಆಗ್ಬೋದು. ಅದೇ ನಿಮಗಿರುವಂಥ ವರ್ಚಸ್ಸನ್ನು ನಿಮ್ಮ ಮಗ ಈ ರೀತಿಯಾಗಿ ಡ್ಯಾಮೇಜ್ ಮಾಡುವಂಥ ನಿಟ್ಟಿನಲ್ಲಿ ಮುಂದೆ ಘಟನೆಗಳು ಆಗದಂಥ ರೀತಿಯಲ್ಲಿ ನೋಡ್ಕೊಳ್ಳಿ. ತಮ್ಮ ಮಗನಿಗೆ ಬುದ್ಧಿ ಹೇಳಿ, ಏನಾದ್ರು ಕುಡಿಯೋದಿತ್ತು ಅಂತಂದರೆ ನೆಮ್ಮದಿಯಾಗಿ ಮನೆಯಲ್ಲೇ ಕುಡಿಯಪ್ಪ, ಅಥವಾ ಹೊರಗಡೆ ಕುಡಿದ್ರೂ ಕೂಡ
ಕ್ಯಾಬ್ಗೆ ಬುಕ್ ಮಾಡ್ಕೊಂಬಾ, ಇಲ್ಲ ಅಂದರೆ ಡ್ರೈವರ್ ಕರ್ಕೊಂಡೋಗಿ ನೀನು ಕುಡಿದು ಹೊಟ್ಟೆ ತುಂಬ ಕುಡಿದ್ರೂ ಪರವಾಗಿಲ್ಲ, ಡ್ರೈವರ್ ಜೊತೆಲಿ ಆರಾಮಾಗಿ ಮನೆಗೆ ಬಾ. ಅದನ್ನು ಬಿಟ್ಟು ನೀನು ಈ ಥರ ಕುಡಿದು ಈ ರೀತಿಯಾಗಿ ಆಕ್ಸಿಡೆಂಟ್ಗಳು ಮಾಡಿ ಬೇರೆಯವರ ಜೀವಕ್ಕೆ ನಿನ್ನ ಜೀವಕ್ಕೂ ಹಾನಿ ಮಾಡ್ಕೊಬೇಡ. ಜೊತೆಗೆ ಒಂದು ಘನತೆಯನ್ನು ಇಟ್ಕೊಂಡಿದ್ದೀನಿ ರಾಜಕೀಯವಾಗಿ ಸಮಾಜದೊಳಗಡೆ, ಮುಂದೆ MLC MLA ಮಿನಿಸ್ಟರ್ ಆಗ್ಬೇಕು ನಾನು, ನನ್ನ ಒಂದು ವರ್ಚಸ್ಗೂ ಮಸಿ ಬಳಿಬೇಡಿ ಅಂತೇಳಿ ಸ್ವಲ್ಪ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅಂತ ನಾವು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದೇನಾದ್ರು ಕೂಡ ಹೈವೇನಲ್ಲಿ ಏನಾದ್ರು ಆಗಿತ್ತು ಅಂತಂದರೆ, ಇನ್ನೂ ಓವರ್ ಸ್ಪೀಡಲ್ಲಿ ಏನಾದ್ರು ಗಾಡಿ ಇತ್ತು ಅಂತಂದರೆ ನಿಮ್ಮ ಮಗನ ಪ್ರಾಣಕ್ಕೂ ಅಪಾಯ ಆಗ್ತಾ ಇತ್ತು. ಜೊತೆಗೆ ಆ ಕಾರಿನಲ್ಲಿದ್ರಲ್ಲ ಅವ್ರು ಯಾರಾದರೂ ಕೂಡ ಗುದ್ದಿರೋ ಸ್ಪೀಡಿಗೆ ಕಾರ್ಗಳು ಜಖಮ್ಮಾಗಿದೆ. ಆ ಡ್ರೈವರ್ಗಳು, ಕಾರಲ್ಲಿದ್ದಂಥ ಡ್ರೈವರ್ಗಳೇನಾದರೂ ಕೂಡ ಹೊರಗಡೆ ಏನಾದರೂ ಕಾರ್ ಹಿಂದೆನೋ ಮುಂದೆನೋ ನಿಂತಿದ್ರೆ ಅವರ ಪ್ರಾಣ ಪಕ್ಷಿ ಕೂಡ ಹಾರು ಹೋಗ್ತಾ ಇತ್ತು. ಹೀಗಾಗಿ ತಮ್ಮ ಮಗನ ಪ್ರಾಣ, ಬೇರೆಯವರ ಪ್ರಾಣ, ಜೊತೆಗೆ ಸಮಾಜದಲ್ಲಿ ಕಾನೂನನ್ನು ಗೌರವಿಸುವಂಥ ಒಂದಷ್ಟು ಪಾಠವನ್ನು ಮಗನಿಗೆ ಮಾಡಿ ಅಂತ ನಾವು ಕೂಡ ತಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀವಿ. ಇನ್ನು ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ನೋಡಬೇಕಾದಂಥ ವಿಚಾರ ಅಂತಂದರೆ, ಮಯೂರ್ ಪಟೇಲ್ ಅವ್ರ ತಂದೆ, ನಾನು ಹೇಳಿದಾಗೆ ಮದನ್ ಪಟೇಲ್ ಅವರು ಸಾಕಷ್ಟು ರಾಜಕೀಯ ಪ್ರಭಾವವನ್ನು, ಕಾಂಗ್ರೆಸ್ ಪಕ್ಷ ಅವ್ರದ್ದೇ ಆಡಳಿತ ಇರುವಂಥ ಹಿನ್ನೆಲೆಯಲ್ಲಿ ಪ್ರಭಾವವನ್ನು ಬೀರುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ ಮಾನ್ಯ ಗೃಹ ಸಚಿವರೇ ಪರಮೇಶ್ವರ್ ಅವರು ಈ ಪ್ರಕರಣವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ, ಒಬ್ಬ ಸಾಮಾನ್ಯವಾದಂಥ ವ್ಯಕ್ತಿ ಈ ಘಟನೆಯನ್ನು ಮಾಡಿದರೆ ಯಾವ ರೀತಿಯಾಗಿ ಕಾನೂನಲ್ಲಿ ಆತನಿಗೆ ಶಿಕ್ಷೆ ಆಗ್ತಾ ಇತ್ತು, ವಿಚಾರಣೆ ನಡೀತಾ ಇತ್ತು, ಅವೆಲ್ಲವೂ ಕೂಡ ಈ ಪ್ರಕರಣದಲ್ಲೂ ಕೂಡ ಆಗಬೇಕು. ಮದನ್ ಪಟೇಲ್ ಅವರೇ, ನೀವು ನಿಮ್ಮ ಮಗನಿಗೆ ಈ ವಿಚಾರದಲ್ಲಿ ಜಾಸ್ತಿ ಸಪೋರ್ಟ್ ಮಾಡಿ, ನಮ್ಮ ರಾಜಕೀಯ ಇನ್ಫ್ಲೂಯೆನ್ಸನ್ನು ಬಳಸೋಕ್ಕೆ ಹೋಗಬೇಡಿ. ಏನಾದ್ರು ಒಂದ್ಸಲಿ ಇದಾಯಿತು ಅಂತಂದರೆ ಮತ್ತೆ ನಮ್ಮ ತಂದೆ ಇದ್ದಾರೆ, ಏನಾದ್ರು ನನ್ನ ಬಿಡ್ಸ್ಕೊಂಡ್ಬರ್ತಾರೆ, ಏನಾದ್ರು ಮುಚ್ಚಾಕ್ತಾರೆ ಅನ್ನುವಂಥದ್ದು ಏನಾದ್ರು ಬಂತು ಅಂತಂದರೆ ಮತ್ತೆ ಈ ರೀತಿಯಾದಂಥ ಪ್ರಕರಣಗಳು ರಿಪೀಟ್ ಆಗುತ್ತೆ. ಇದರಿಂದಾಗಿ ಅವರ ಜೀವಕ್ಕೂ ಅಪಾಯ ಆಗುತ್ತೆ, ಸಾರ್ವಜನಿಕರ ಜೀವಕ್ಕೆ, ಸಾರ್ವಜನಿಕ ಆಸ್ತಿ ಪಾಸ್ತಿಗೂ ಕೂಡ ತೊಂದರೆ ಆಗುತ್ತೆ. ಈ ಪ್ರಕರಣ ಸಾಮಾನ್ಯ ವ್ಯಕ್ತಿ ಮಾಡಿದರೆ ಏನು ತನಿಖೆ ಶಿಕ್ಷೆಗಳಾಗ್ತಾ ಇತ್ತೋ ಆ ರೀತಿಯಾಗಿ ಆಗುವಂಥ ನಿಟ್ಟಿನಲ್ಲಿ ಗೃಹ ಇಲಾಖೆ, ಗೃಹ ಸಚಿವರು ನೋಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಕೂಡ. ನಮಸ್ಕಾರ.